ಕೆರೆಯಲ್ಲಿ ನೀರಿದ್ದರೂ ರೈತರಿಗೆ ನೀರಿನ ಬರ. ಅವೈಜ್ಞಾನಿಕ ಕಾಲುವೆ ಕಾಮಗಾರಿಯಿಂದ ಪ್ರತಿ ವರ್ಷ ಹೂಳು ಸಮಸ್ಯೆ. ಸಾವಿರಕ್ಕೂ ಹೆಚ್ಚು ಎಕರೆ ಬೆಳೆಗಳು ಒಣಗುವ ಭೀತಿ. ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದನೆ ಇಲ್ಲವೆಂಬ ಆರೋಪ. ಸ್ವಂತ ಹಣ ಖರ್ಚು ಮಾಡಿ ಕಾಲುವೆ ಹೂಳೆತ್ತಿದ ರೈತರು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ, ರೈತರ ಆಕ್ರೋಶ. ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನ ಹಿರೇಶಿವನಗುತ್ತಿ ಗ್ರಾಮದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಕೆರೆಯಲ್ಲಿ ಸಾಕಷ್ಟು ನೀರಿದ್ದರೂ ಬೆಳೆಗಳಿಗೆ ನೀರು ಸಿಗದೆ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ರೈತರು ಸ್ವತಃ ಕಣಕ್ಕಿಳಿದಿದ್ದಾರೆ. ಹಿರೇಶಿವನಗುತ್ತಿ ಕೆರೆಯಿಂದ ಸುಮಾರು 3 ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಿಸಲಾಗಿದ್ದರೂ ಅವೈಜ್ಞಾನಿಕ ಕಾಮಗಾರಿಯಿಂದ ಪ್ರತಿ ವರ್ಷ ಕಾಲುವೆ ಹೂಳಿನಿಂದ ತುಂಬಿ ನೀರಿನ ಹರಿವು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತಿದೆ. ಪರಿಣಾಮ ಕೆರೆಯಲ್ಲಿ ನೀರು ಇದ್ದರೂ ಹೊಲಗಳಿಗೆ ನೀರು ತಲುಪದೆ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸುವಂತೆ ರೈತರು ಅನೇಕ ಬಾರಿ ಸಂಬಂಧಿತ ಅಧಿಕಾರಿಗಳ ಕಚೇರಿಗಳಿಗೆ ಮನವಿ ಸಲ್ಲಿಸಿದರೂ ಬಜೆಟ್ ಇಲ್ಲ, ಮೇಲಧಿಕಾರಿಗಳ ಅನುಮತಿ ಬೇಕು ಎಂಬ ಕಾರಣಗಳನ್ನು ನೀಡಿ ಅಧಿಕಾರಿಗಳು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಸ್ತುತ 1000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದಿರುವ ರೈತರು ನೀರಿನ ಕೊರತೆಯಿಂದ ಬೆಳೆಗಳು ಒಣಗಿ ಹೋಗುವ ಆತಂಕದಲ್ಲಿದ್ದಾರೆ. ಸರ್ಕಾರ ಮತ್ತು ಅಧಿಕಾರಿಗಳ ನೆರವಿಗಾಗಿ ಕಾಯುವುದನ್ನು ಬಿಟ್ಟು ಇಂದು ಎಲ್ಲಾ ರೈತರು ಒಗ್ಗೂಡಿ ತಮ್ಮ ಸ್ವಂತ ಹಣ ಹಾಗೂ ಶ್ರಮದಿಂದ ಕಾಲುವೆಯ ಹೂಳು ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ರೈತರೇ ತಮ್ಮ ಹಣ ಖರ್ಚು ಮಾಡಿ ನೀರಿನ ದಾರಿ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಕೃಷಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಕಾರ್ಯವೈಖರಿಯ ಮೇಲೆಯೇ ಪ್ರಶ್ನೆಗಳನ್ನು ಎತ್ತಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಕಲ್ಪಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ತಮ್ಮ ನೋವನ್ನು ರೈತರು ಹೀಗೆ ಹಂಚಿಕೊಂಡರು. ಹಿರೇಶಿಂಗನಗುತ್ತಿ ಚಿಕ್ಕ ನೀರಾವರಿ ಕೆರೆ 1972 ಇದಕ್ಕೆ ಅಡಿಗಲ್ಲು ಹಾಕಿದ್ರು. ಅವತ್ತಿನಿಂದ ಈ ನೀರಾವರಿ ಪ್ರಾರಂಭ ಆಗಿ ಇವತ್ತಿನವರೆಗೂ ನೀರಾವರಿ ಸುಮಾರು ಅವರು ಅಂದಾಜು ಪ್ರಕಾರ 2700 ಎಕರೆಗೆ ನೀರಾವರಿ ಆಗುತ್ತೆ. ಆದರೆ ನಾವೀಗ ರೈತರು ಮಾಡ್ಕೊಳ್ಳೋದು ಸುಮಾರು 1500 ಎಕರೆ ನೀರಾವರಿ ಮಾಡ್ಕೊತೀವಿ ಈ ಒಂದು ಯೋಜನೆಯಿಂದ. ಇದು ಏನಾಗೈತಿ, ಪ್ರತಿ ವರ್ಷ ನಮ್ಗೆ ಕೆನಾಲು ಅವೈಜ್ಞಾನಿಕವಾಗಿ ಕೆನಾಲ್ ನಿರ್ಮಾಣ ಮಾಡ್ಯಾರ. ಯಾಕಂದ್ರೆ ಹೊಲದ ನೀರು ಇನ್ನೊಂದು ಹೊಲದ ನೀರು ಮತ್ತೊಂದು ಕಡೆಗೆ ಹೋಗೋಕೆ ವ್ಯವಸ್ಥೆ ಮಾಡಿಲ್ಲ. ಜಮೀನೊಳಗೆ ನೀರಿನ ಜೊತೆಗೆ ಮಣ್ಣನ್ನು ಹರಿದೋಗಿ ಪ್ರತಿ ವರ್ಷ ಕೆನಾಲ್ ಮುಚ್ಕೊಂಡ್ಬಿಡುತ್ತದು. ಪ್ರತಿ ವರ್ಷ ಅದನ್ನು ತೆಗೆದ್ರೇ ರೈತರಿಗೆ ನೀರಾವರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಆ ಇಲಾಖೆಯವರು ಅದನ್ನು ಸಮರ್ಪಕವಾಗಿ ಮಾಡೋದಿಲ್ಲ. 1 ವರ್ಷ ತೆಗಿತಾರೆ, 2 ವರ್ಷ ಬಿಡ್ತಾರೆ. ಈ 2024 ತೆಗೆದಾರೆ, 25 ಇಲ್ಲ, 26 ಇಲ್ಲ. ಇವತ್ತು ಈ ಕೆನಾಲ್ ನೋಡಿರಿ ಪರಿಸ್ಥಿತಿ, ಸಂಪೂರ್ಣ ಹೂಳು ತುಂಬಿ ಒಂದು ಹನಿನೂ ಕೆರೆಯಿಂದ ಹೊರಗೆ ನೀರು ಬರಲಾರ್ದಂಗೆ ಆಗೈತಿ. ಕೆರೆಯಾಗ ನೀರು ಕಣ್ಣಿಗೆ ಕಾಣುತ್ತೆ, ಆದರೆ ರೈತರಿಗೆ ಭೂಮಿಗೆ ಬಿಟ್ಕೊಳಕ್ಕಿಲ್ಲ. ಇವತ್ತು ಮಳೆ ಹೋಗೈತಿ. ಸುಮಾರು 4 ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ 15-16 ಸಾವಿರ ರೂಪಾಯಿ ಖರ್ಚಾಗುತ್ತೆ ರೈತರಿಗೆ. ಅದಕ್ಕೆ ಏನಾರು ಮಾಡಿ ರೈತರು ಅದನ್ನ ನೀರು ಬಿಟ್ಟುಕೊಂಡು ಅದನ್ನ ಬೆಳೆ ಉಳಿಸಿ ಹೋಗ್ಬೇಕಂತ ನಮ್ಮ ಹೋರಾಟ. ಆದರೆ ಇಲಾಖೆಯವರಿಗೆ 1 ತಿಂಗಳಿಂದ ಸತತ ಎಲ್ಲ ರೈತರು ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ಯಾರ. ಅವ್ರೇನು ಯಾವುದು ಇದನ್ನೇ ಇಲ್ಲ, ಅವ್ರದ್ದು ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ ನಮಗೆ ಗ್ರ್ಯಾಂಟ್ ಇಲ್ಲ, ಟೆಂಡರ್ ಆಗಿಲ್ಲ ಅಂತ ಬರೀ ಇದನ್ನ ಹೇಳ್ತಾರೆ. ಅವ್ರು ಟೆಂಡರು ಅವ್ರು ಗ್ರ್ಯಾಂಟ್ ಬರೋದ್ರಾಗ ಇಲ್ಲ ನಮ್ಮ ರೈತರು ಹೆಣ ಹೋಗ್ಬಿಡ್ತಾವೆ. ಅವರು ವೈಜ್ಞಾನಿಕವಾಗಿ ಮಾಡ್ಕೋಬೇಕು. ನಮಗೆ ಫೆಬ್ರವರಿ ಮಾರ್ಚ್ನೊಳಗೆ ಹೂಳು ತೆಗೆದು ಬಿಡ್ಬೇಕು ಕಾಲುವೆದ್ದು. ಅಂದರೆ ನಾವು ಮಾರ್ಚ್ ನಂತರ ನಾವು ನೀರಾವರಿ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅದು ಬಿಡ್ತಾರೆ ಅಕ್ಟೋಬರ್ ನವಂಬರ್ನ ಗ್ರ್ಯಾಂಟ್ ಬರ್ತಂತ ಬರ್ತಾರೆ. ಅವಾಗ ಕೆಲಸನೂ ಸಾಗೋದಿಲ್ಲ, ನೀರು ಇರುತ್ತೆ, ಮಳೆ ಇರುತ್ತೆ, ರೈತರು ಹೊಲ್ದಾಗ ಗಾಡಿ ಬಿಡೋದಿಲ್ಲ. ಹಿಂಗಾಗಿ ಎಲ್ಲ ಅವೈಜ್ಞಾನಿಕ ಐತಿದು. ಅದಕ್ಕೆ ದಯವಿಟ್ಟು ಇಲಾಖೆಯವ್ರಿಗೆ ನಾ ಹೇಳ್ಕೊಳ್ಳೋದು, ಫೆಬ್ರವರಿ ಮಾರ್ಚ್ನೊಳಗೆ ಪ್ರತಿ ವರ್ಷ ನಮ್ಗೆ ಹೂಳು ತೆಗೆದುಕೊಡ್ರಿ. ಮುಂದೆ ನೀವು ಯಾವಾಗ ಗ್ರ್ಯಾಂಟ್ ತಗೋರಿ, ಯಾವಾಗ ಅದನ್ನ ಇದನ್ನು ಮಾಡ್ಕೊಡ್ರಿ. ಆದರೆ ನಮಗೆ ಮಾತ್ರ ಕೆಲಸ ಫೆಬ್ರವರಿ ಮಾರ್ಚ್ನೊಳಗೆ ಕಾಲುವೆ ಹೂಳು ತೆಗಿಬೇಕು. ಇವತ್ತು ರೈತರು ಸ್ಟ್ರೈಕು ಅದು ಇದು ಮಾಡುವಂಥ ಟೈಮೂ ನಮಗಿಲ್ಲ. ಯಾಕಂದ್ರೆ ಇನ್ನು 4 ದಿವಸ ಬಿಟ್ಟರೆ ನಮ್ಮ ಬೆಳೆ ಎಲ್ಲ ಹಾಳಾಗಿ ಹೋಗ್ಬಿಡ್ತಾವೆ. ಅದಕ್ಕೆ ಇವತ್ತು ಏನು ಮಾಡೀವಿ, ರೈತರೆಲ್ಲ ಸೇರಿ ನಾವೇ ವಂತಿಗೆ ಹಾಕ್ಕೊಂಡು ಎಲ್ಲ ಪ್ರತಿ ಹೊಲಕ್ಕೆ, ಹೊಲ ದೊಡ್ಡದಿರಲಿ ಸಣ್ಣದಿರಲಿ 1,000 ರೂಪಾಯಿ ಫಿಕ್ಸ್ ಮಾಡೀವಿ.
ಅದ್ರ ಜೊತೆಗೆ ಯಾರು ಹೆಚ್ಚು ನೀರಾವರಿ ಮಾಡ್ಕೊತಾರ ನೀವೇ ತಿಳಿದು ಕೊಡ್ರಪ್ಪ ಅಂತ ಹೇಳಿವಿ. ಹಂಗ ಹೆಚ್ಚು ಜಮೀನು ನೀರಾವರಿ ಮಾಡ್ಕೊಳ್ಳೋರು ಅವ್ರು ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳ್ಯಾರ. ಈಗೆಲ್ಲ ನಾವೇ ರೈತರು ಈಗ 2-3 ದಿವಸ ಅದನ್ನೇ ಮಾಡಿವಿ, ವಂತಿಗೆ ಕೂಡ್ಸೋದು ಮಾಡಿವಿ. ಇವತ್ತು ನಿನ್ನೆಗೆ ವಂತಿಗೆ ಜಮಾ ಆಗೈತಿ, ಇವತ್ತು JCB ಹಚ್ಚಿ ಕೆಲಸ ಚಾಲು ಮಾಡಿವಿ. ಅದಕ್ಕೆ ಸರ್ಕಾರ ಯಾವ್ಯಾವುದೋ ಯೋಜನೆಗೆ ಎಲ್ಲೆಲ್ಲೇ ಹಾಳು ಮಾಡಿ ಪೋಲ್ ಮಾಡಿ ರೊಕ್ಕ ನಮ್ಮ ರೈತರಿಗೆ ಜೀವನಾಡಿಯಾದಂಥ ಈ ಒಂದು ನೀರಾವರಿ ಕೆರೆಯ ಕಾಲುವೆಯನ್ನು ಸ್ವಚ್ಛಾಗಿ ಇಟ್ಕೊಳ್ಳಿ ಅಂತೇಳಿ ನಾ ಎಲ್ಲ ಹಿರೇಸಿಂಗನೂತಿ ರೈತರ ಪರವಾಗಿ, ಚಿಕ್ಕಸಿಂಗನೂತಿ ರೈತರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಇದು ಪಕ್ಷಾತೀತ, ಯಾವ ಪಕ್ಷ, ಎಲ್ಲ ಪಕ್ಷದವರು ಅದಾರ ಇದ್ರಾಗ. ಕಾಂಗ್ರೆಸ್ದವರು ಅದಾರ, ಪಕ್ಷೇತರದವರು ಅದಾರ, BJPಯವರು ಅದಾರ. ನಮ್ಮ ಹೊಲಕ್ಕೆ ನೀರು ತಗೊಳಕ್ ಪಕ್ಷ ಇಲ್ಲ, ಎಲ್ಲ ಒಂದೇ ನೀರ. ಅದು ದೇವ್ರು ಕೊಟ್ಟು ನೈಸರ್ಗಿಕವಾದಂಥ ನೀರು. ಹಿಂಗಾಗಿ ಇವಕ್ಕೆ ಯಾವೇ ಪಕ್ಷದ ಬಣ್ಣ ಹಚ್ಚದಾನೆ ಎಲ್ಲ ಪಕ್ಷದವರು ರೈತರಿದ್ದೀವಿ. ಎಲ್ಲರೂ ಇವತ್ತು ನಾವು ರೊಕ್ಕ ಕೊಡ್ಸಿವಿ, ಎಲ್ಲ ಪಾರ್ಟಿಯವರು ರೊಕ್ಕ ಕೊಟ್ಟಾರ. ಅದಕ್ಕೆ ನಾವು ಕೆನಾಲ್ ನಾವೇ ಇವತ್ತು ರೈತರೇ ಮಾಡ್ಕೊಳಕತ್ತೀವಿ. ಮುಂದೆ ಹಿಂಗಾಗಲಾರ್ದಂಗೆ ಸರ್ಕಾರದವರು ವ್ಯವಸ್ಥೆ ಮಾಡ್ಬೇಕಂತೇಳಿ, ಇಲಾಖೆಯವರು ವ್ಯವಸ್ಥೆ ಮಾಡ್ಬೇಕಂತೇಳಿ ಕೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ ರೀ, ನನ್ನ ಹೆಸರು ಅಂಬರೀಶ್ ಹಿರೇಗೌಡ ಅಂತೇಳಿ. ನಾನು ಒಬ್ಬ ಯುವ ರೈತ. ಈಗ ಒಂದು 5-6 ವರ್ಷದಿಂದ ನಾವು ನೋಡಾಕತ್ತೀವಿ ಕೆನಾಲ್. ಯಾವುದೇ ಅಧಿಕಾರಿಗಳು ಬಂದಿದ್ರೆ ನಮ್ಗೆ ರೆಸ್ಪಾನ್ಸ್ ಮಾಡಂಗಿಲ್ಲ. ಯಾವಾಗ ಕೇಳಿದ್ರು ಗ್ರಾಂಟ್ ಬಂದಿಲ್ಲ, ಹೂಳು ಎತ್ತಕ್ಕೆ ಬರ್ತಾರೆ. ಈ ಲಾಸ್ಟ್ ಟೈಮ್ ಹೋದ ವರ್ಷ 2025ರಾಗ 1 ಕೋಟಿ ರೂಪಾಯ್ದು ಅಂದಾಜು ಮೊತ್ತ ಮಾಡಿಕಾಯಿಸಿ ಎಲ್ಲ ಕೆನಾಲ್ ರಿಪೇರಿ ಮಾಡಿದ್ರಿ. ಎಲ್ಲ ಪೋಲಾಗಿ ಹೋಗಿತ್ರಿ ದುಡ್ಡು. ಅವಾಗ ನಾವೇನು ಹೇಳಿದ್ವಿ, ಎಲ್ಲ ರೈತರು ಸೇರಿ ಇದನ್ನ ಮಾಡಬೇಡ್ರಿ, ಕೆನಾಲ್ ಏನಿಲ್ಲಪ್ಪ ಅದು ಗ್ರಾಂಟ್ ನಮಗೆ ಇದು ಬಂದಿಲ್ಲ, ಅದನ್ನ ಕೆನಾಲ್ದು ಬಂದಿಲ್ಲ, ಅದು ನಮ್ದು ಮೇಲ್ದಂಡೆ ಎತ್ತದ ಬಂದತ್ತ ಅಂತ ಹೇಳಿದ್ರಿ. ಹೇಳಿದ ಮ್ಯಾಗ ನಾವೆಲ್ಲ ರೈತರು ಕೂಡಿ ಒಂದಿನ ಸ್ಟ್ರೈಕ್ ಮಾಡಿದ್ರಿ. ಸ್ಟ್ರೈಕ್ ಮಾಡಿದ ಮ್ಯಾಗ ಅವರು ಬಂದ್ ಕಾಯಿಸಿ ಆಯ್ತು ರೀ ಮಾಡಿಕೊಡ್ತು ಅಂತೇಳಿ ಬರೀ ಅರಿಕೆ ಆಗುತ್ತೀರಿ. ಇವ್ 4-5 ವರ್ಷದಿಂದ ನೋಡಕತ್ತೀವ್ರಿ. ಇದನ್ನ ಯಾರಿಗೂ ನೀರು ಸಮರ್ಪಕವಾಗಿ ತಲುಪಂಗಿಲ್ರಿ ನೀರು. ಈಗ ಹೆಂಗಪ್ಪ ಅಂದ್ರೆ, ಈಗ ನಾನೇ ರೀ ಲಾಸ್ಟ್ ಅಲ್ಲೇ 3 ಕಿಲೋಮೀಟರ್ದೊಳಗೆ ಇದ್ದಿದ್ದು ನಂದೇ ಹೊಲ ಲಾಸ್ಟ್. ಯಾವಾಗಲೂ ಪ್ರತಿನಿತ್ಯನೂ ನಾನು ರಾತ್ರಿ 10 ಗಂಟೆಗೆ ಚಾಲೂ ಮಾಡಿದ್ನಪ್ಪ ಅಂತಂದ್ರ 5 ಗಂಟೆ ಮಟ್ಟ ಕೆನಾಲ್ ಮ್ಯಾಗ ಅಡ್ಡಾಡ್ಬೇಕ್ರಿ. 6 ಗಂಟೆಗೆ ನಮ್ಮ ಹೊಲದಾಗ ನೀರು ಬರ್ತಾವು. ಆಮೇಲೆ ಏನ್ ಮಾಡ್ತಾರೆ, ಬೆಳಗ್ಗೆ ಇಲ್ಲಿ ಮುಂದಿದ್ದು ರೈತರು ಬಿಟ್ಕೊಂಡ್ಬಿಡ್ತಾರ. ಇದೇನಾಗ್ಬಿಡತ್ತಪ್ಪ ಅಂದ್ರೆ ಸಮಸ್ಯೆ ನಮಗ. ಕೆನಾಲ್ ಸ್ವಚ್ಛ ಇತ್ತಪ್ಪ ಅಂತಂದ್ರ ಎಲ್ಲರಿಗೂ ನೀರು ಬರ್ತಾವ್ರಿ. ಈಗ ಹೆಚ್ಚಿಗೆ ಕೆನಾಲ್ ಎತ್ತಿದ್ರಪ್ಪ ಅಂತಂದ್ರೆ ಎಲ್ಲ ಇಲ್ಲಿ ಎಲ್ಲ ಗೌಡ್ರ ಹೊಲ್ದಾಗ ಹೋಗೋರು, ಇವ್ರ ಹೊಲ್ದಾಗ ಹೋಗೋ, ಅವ್ರದ್ದು ಬೆಳೆ ಹಾಳಾಗ್ಬಿಡ್ತೈತ್ರಿ. ಎತ್ತಿದ್ರೆ ಅದು ಎಷ್ಟು ಬರುತ್ತೆ ಜುಕ್ಕು ಜುಲ್ಮಿಂದ ಅದ ಬಂದ ನೀರನ್ನ ನಾವು ಸದುಪಯೋಗ ತಗೋಬೇಕ್ರಿ. ಒಂದು ಎರಡನೇದು, ಇದಕ್ಕೆ ಯಾವ ರೀತಿ ಆದ್ರ ಸರ್ಕಾರಿ ಅಧಿಕಾರಿಗಳು ಸ್ಪಂದನೆ ಮಾಡಂಗಿಲ್ಲ. ನಮಗ ಯಾವಾಗ ಕೇಳಿದ್ರು ಬರೀ ಅದೇ ಅರಿಕೆ ಉತ್ತರ, ನಮಗ್ ಗ್ರಾಂಟ್ ಬಂದಿಲ್ರಿ, ನಮಗ್ ಅದು ಬಂದಿಲ್ರಿ, ನಮಗ್ ಇದು ಬಂದಿಲ್ರಿ, ಬರೀ ಇದನ್ನ ಹೇಳ್ತಾರೆ. ಎಲ್ಲ ರೈತರು ನಾವು ಬಾಳ ಕಷ್ಟಪಡಕತ್ತೀವ್ರಿ ಇಲ್ಲಿ. ಹಂಗಾಗಿ ಮನವಿ ಮಾಡ್ಕೊಂಡೇನಪ್ಪ ಅಂದ್ರ, ಸರ್ಕಾರಕ್ಕೆ ಆದ್ರೆ ಅಷ್ಟೇ, ಅಧಿಕಾರಿಗಳಾದ್ರಷ್ಟೇ, ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ. ಯಾವ ಬೆನ್ನೆಲುಬುನು ನೋಡಂಗಿಲ್ಲ ಅವ್ರು, ಬೆನ್ನೆಲುಬೆಲ್ಲ ಮುರಿದೋಗ್ಯಾವ್ರಿ. ಹಂಗಾಗಿ ನಮ್ಮಂತ ಯುವಕರು ವ್ಯವಸಾಯ ಮಾಡಕಪ್ಪ ಅಂದ್ರ ಹಿಂದೇಟ್ ಹಾಕಕತ್ತಾರ್ರಿ. ಈಗ ನಾವು ಆದ್ರೆ ಡಿಗ್ರಿ ಮುಗಿಸ್ಕಾಯಿಸಿ ವ್ಯವಸಾಯನ ಮಾಡಕತ್ತೀವ್ರಿ. ಮಾನ್ಯ ನಮ್ಮ ದೊಡ್ಡಗೌಡ ಪಾಟೀಲ್ ಅವರು ಒಮ್ಮೆ ನನ್ನ ಗಂಗಾ ಕಲ್ಯಾಣ ಯೋಜನೆ ಒಳಗೆ ಒಂದು ಬೋರ್ ಹಾಕಿ ಕೊಟ್ರಿ. ಅದರಿಂದ ನನಗೆ ಉಪಯೋಗ ತೊಗೊಳಕತ್ತೀನಿ. ಎಲ್ಲ ರೈತರಿಗೂ ಇದೇ ರೀತಿ ಸಿಗ್ಬೇಕ್ರಿ. ಉಪಯೋಗ ಸಿಗ್ತಪ್ಪ ಅಂತಂದ್ರ ಈ ಒಂದು ಕೆನಾಲಿಗೆ ಅವಲಂಬನೆ ಕಡಿಮೆ ಆಕೈತ್ರಿ. ನಾನೊಬ್ಬ ಕಡಿಮೆ ಆಗೈತಪ್ಪ ಅವಲಂಬನೆ ಅಂದ್ರ ಉಳಿದ ರೈತರದ್ದು ನೋಡ್ಬೇಕಲ್ರಿ ನಾವು. ಈ ಬರೀ ನಮ್ಮದೊಂದ ನಾವು ನೋಡ್ಕೊಂಡ್ ಕುಂತ್ರಿ. ಈಗ ಹೆಂಗಾಗ್ಬಿಡತಪ್ಪ ಅಂತಂದ್ರ ಒಟ್ಟ ಕೆನಾಲಕ್ಕೆ ಯಾರು ಬರಂಗಿಲ್ಲ, ಅಧಿಕಾರಿಗಳು ಬರಂಗಿಲ್ಲ, ಯಾರು ಬರಂಗಿಲ್ಲ. ಮಾನ್ಯ ಸರ್ಕಾರಕ್ಕೆ ನಾವು ಅಷ್ಟ್ರು ಇದ್ರ ಮಾಡೋದೇನಪ್ಪ ಅಂದ್ರ, ಈ ಲಾಸ್ಟ್ ಟೈಮ್ ಒಂದಿನ ನಾವು ಸ್ಟ್ರೈಕ್ ಮಾಡಮಂತ ಅನ್ಕೊಂಡಿವ್ರಿ. ಈಗ ಭರ್ಜರಿ ಎಡಿ ಹೊಡೆಯೋದವ್ರಿ, ಬಿತ್ತೋದವು, ಹಿಂಗಾಗಿ ಯಾರ ರೈತರು ಬರಂಗಿಲ್ರಿ. ಹಂಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವ್ರಿ, ಆದಷ್ಟು ಬೇಗ ಇದು ಒಂದು ಸಣ್ಣ ನೀರಾವರಿ ದೇವ್ರು ಕೊಟ್ಟನ್ರಿ. ಯಾವಾಗ ಒಂದು ಕಾಲದಾಗ ಡ್ಯಾಮ್ ಆಗೈತ್ರಿ. ಈ ಡ್ಯಾಮಿನಿಂದ ಎಲ್ಲರೂ ಭಾಳ ಉಪಯೋಗ ಐತ್ರಿ. ಇದು ಮನಸ್ಸು ಮಾಡಿದ್ರಪ್ಪ ಅಂತಂದ್ರಿ ಹಿರಿಯಾದಪ್ರ ಚಿಕ್ಕಾದಪ್ರ ಜಮೀನು ನಾವು ನೀರು ತಗೋಬಹುದ್ರಿ. ಏನ್ ಮಾಡ್ಬಿಟ್ರಿ ಲಾಸ್ಟ್ ಇಲ್ಲ ಇದು ಯಾವ್ದಪ್ಪ ಅಂದ್ರ ಬಾಲನಗೌಡ ಪಾಟೀಲ್ ಅಂತಂದು ಹೊಲ ಬರ್ತ್ರಿ. ಆ ಹೊಲಕ್ಕನ ಲಾಸ್ಟ್ ಮಾಡ್ಬಿಟ್ರಿ ಕೆನಲ್. ಅಲ್ಲಿಂದ ವಾಪಸ್ ಇಲ್ಲಿಗ್ರಿ ಅದು ಇದು ಬರ್ತ್ರಿ, ಅಲ್ಲಿ ಹಳ್ಳಕ್ಕೆ ಟಚ್ ಕೊಡ್ಬೇಕ್ರಿ. ಅದನ್ನ ಮಾಡಂತಂದು ಈಗ ಒಂದು 5-6 ವರ್ಷ ಆತ್ ನಾವ್ ಹೇಳಕೈತಿ. ಏನಾಗ್ಬಿಡತ್ರಿ, ಈಗ ನೈಟ್ ನಾವು ನೀರ್ ಬಿಡ್ತಿರ್ತೀವಿ ನೋಡಿ, ಆ ನೀರ್ ಹಚ್ಚಾದಂತ ನೀರು ಅಲ್ಲ ನೀರ್ ಹಚ್ಚಾಗಿ ಕಡಿಮೆ ಹೊಲ್ದಾಗ ಹೋಗ್ಬಿಡ್ತಾರ. ಅವ್ರು ತೊಗರಿ ಗಿರಿ ಬಿಟ್ಟಿರ್ತಾರ, ಅವ್ರದ್ದು ಬೆಳೆ ಲಾಸ್ ರೀ. ಇವ್ರ ಅಂತಾರೆ ರೈತರೇ ನಿನ್ನ ಬಿಟ್ಕೊಂಡು ಹೋಗ್ಯಪ್ಪ, ನೀನ ಲಾಸ್ ಮಾಡಿಯಪ್ಪ ಅಂತಾರೆ. ಈಗ ಮತ್ತೆ ಅವ್ರ ಅದ್ರ ಲಾಸ್ ಅಷ್ಟೇ ರೀ. ನಮ್ದು ನಾವು ನೀರ್ ಬರೋಲ್ದಂತ ನಾವು ಬಿಟ್ಕೊಂಡು ಹೋಗ್ತೀವ್ರಿ. ಹೆಚ್ಚಾಗಿದ್ ನೀರು ಅಲ್ಲಿ ಹೋಗಿ ಹಂಗಾಗತ್ರಿ ಪೋಲ್. ಈಗ ಅದನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿಂದ ಅದನ್ನ ಟಚ್ ಕೊಟ್ಟು ಆಳಕ್ ಬೆಳಗ್ ಮಾಡ್ಬೇಕ್ರಿ ನೀರ್ನ ಅಂತಂದೇಳಿ ನಾನು 4 ಮಾತು ಮುಗಿಸ್ತೀನಿ. ಇನ್ನೊಂದು ಅಳವಡಿಸ್ಯಾರ ಇದನ್ನ, ಕೃಷ್ಣಾ ನದಿ ನೀರು ಬಂದು ಬೀಳುತ್ತೆ. ಅದಕ್ಕೆ ಇಷ್ಟೆಲ್ಲ ಸೌಲಭ್ಯ, ಮಳೆನೂ ಸಾಕಷ್ಟು ಆಗೈತಿ. ಹೋದ ವರ್ಷ ಅತ್ತೆ ವರ್ಷ ಕೆರೆ 72 1972 ಕೆರೆ ತುಂಬ ಯೋಜನೆದೊಳಗೆ ಈಗ 4 ವರ್ಷದಿಂದ ನೀರು ಬರಾಗತೈತಿ ಕೆರೆಗೆ. ಆದ್ರೆ ಇದು ನೀರು ಹೊರಗೆ ತಗೊಳಕಿಲ್ಲ ನಮ್ಗೆ. ಕೆನಾಲ್ ಸುಸ್ಥಿತಿ ಒಳಗೆ ಇಡಕ್ ಆಗವಲ್ದು ಅವ್ರಿಗೆ, ಇಲಾಖೆಯವ್ರಿಗೆ. ನಾವು ಕಣ್ಣಿಲ್ ನೋಡಕ್ ಅಷ್ಟೇ ನೀರು ಐತೆ. ಹಾ, ಈ ರೀತಿ ಇದೇ ವರ್ಷ ಆಗೈತೆ, ಪ್ರತಿ ವರ್ಷ ಹಿಂಗೆ
ಪ್ರತಿ ವರ್ಷ ಆಫೀಸರ್ ಅಂತೂ ಕೆನಲ್ ಮ್ಯಾಗಂತೂ ಬರೋದೇ ಇಲ್ಲ ಅವರು. ಒಟ್ಟ ಬರೋದಿಲ್ಲ. ಇದಕ್ಕೆ ಮೊದಲು ಒಬ್ರು ಕಲಾದಿಗೆ ಅಂತಂದು ಸಾಹೇಬ್ರು ಇದ್ರಿ, ಅವ್ರಂತ ಸಾಹೇಬ್ರು ನಾವ್ ಎಲ್ಲಿ ನೋಡಿಲ್ರಿ. ಪ್ರತಿದಿನನೂ ಬಂದು ಎಲ್ಲಾ ವ್ಯವಸ್ಥಿತವಾಗಿತ್ರಿ. ಅವ್ರು ಯಾವಾಗ ರಾಜೀನಾಮೆ ಕೊಟ್ರಿ ಅವಾಗಿಂದನೂ ಕೆಟ್ಟ ಹೋಗ್ತಿರಿ ಅದು. ಹುನಗುಂದ ಅವ್ರಿ ಅವ್ರು ಕಲಾದಿಗೆ ಅಂತಂದು. ಮಾಡಕ್ ಒಂದು ಮ್ಯಾನೇಜ್ಮೆಂಟ್ ಒಂದು ಇಬ್ರನ್ನ ನೆನಪಿರ್ತಾರ, ಒಬ್ರು ಇಬ್ರು ಯಾರಿಗೆ ಈಗ ಅದರಿ ಈಗ ಇಲ್ಲೇ ಅವನ ಇಂಜಿನಿಯರ್, ಅವನ ಕಾರ್ಕುನ. ಇನ್ನೊಂದ್ರಿ ಸಣ್ಣ ನೀರಾವರಿ ಸಂಘ ಅಂತಂದ್ ಐತ್ರಿ ಇಲ್ಲೊಂದು. ಇಲ್ಲೇ ಚಿಕ್ಸ್ಮುತ್ತಿ ಅವ್ರ ಅದಾರಿ, ಅದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಅವರೇ ಸದಸ್ಯರು. ಇನ್ನೂವರೆಗಾದ್ರೂ ಅವ್ರು ಯಾರಂತ ಗೊತ್ತಿಲ್ಲ ನಮ್ಗೆ. ಲಾಸ್ಟ್ ಟೈಮ್ ಒಂದ್ಸತಿ ನಾವು ಇವ್ರು ಭಜಂತ್ರಿ ಮುತ್ತಪ್ಪರು ಇದನ್ನ ಕೆನಲ್ ಸ್ಟ್ರೈಕ್ ಮಾಡಿ ಕ್ಯಾಶ್ ಬಂದ್ ಇಡ್ಸಕ್ ಅವಾಗ ಗೊತ್ತಾತ್ ನಮಗೆ ಇದು ಕದರ್ ಅಂತಂದು. ಇನ್ನೂವರೆಗಾರ ಅವ್ರ ಅಧ್ಯಕ್ಷರು ಬಂದಿಲ್ರಿ, ಉಪಾಧ್ಯಕ್ಷರು ಬಂದಿಲ್ಲ, ಸದಸ್ಯರು ಬಂದಿಲ್ಲ, ಅದಕ್ಕೆ ಏಟ್ ಫಂಡ್ ಬಂದೈತಿ ಏನಿಲ್ಲ, ಅದು ಯಾವುದೇ ಹೇಳಂಗಿಲ್ರಿ ಅವ್ರು. ಮೇಂಟೆನೆನ್ಸ್ ಮಾಡಕ್ ಸರ್ಕಾರದಿಂದ ಪಗಾರ ಬರ್ತೈತಿ. ಪಗಾರ ಬರ್ತೈತ್ರಿ ಅದು, ಬಟ್ ಅದ ಯಾವ್ದು ನೋಡಂಗಿಲ್ರಿ ಅವ್ರು. ಅವ್ರ ಅಧ್ಯಕ್ಷರು ಇಲ್ಲದ್ರ ಉಪಾಧ್ಯಕ್ಷರ ಸದಸ್ಯರು ಇಲ್ಲದ್ರ. ನಮ್ಮೂರವ್ರು ಒಬ್ರು ಸದಸ್ಯರಿಲ್ರಿ ಅದಕ್ಕೆ. ಲಾಸ್ಟ್ ಟೈಮ್ ನಮ್ಗೆ ಹೇಳಿದ ಗೊತ್ತಾಗೈತ್ರಿ ಅದು ನಮ್ಗೆ. ಗಮನಕ್ಕೆ ತಂದೇವ್ರಿ. ಬರ್ತೀನಪ್ಪ ಮಾಡ್ತೀನಪ್ಪ ನೋಡಪ್ಪ ಇದಾರೆ ಅರಿಕೆ ಹೋಗ್ತಾರ ಅವ್ರದ್ದು.